ಕರ್ತನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೆಶಾಯ ಗ್ರಂಥದಲ್ಲಿ ನಾವು ಓದಿದ ಆ ಒಂದು ವಾಕ್ಯ, ಒಂದು ಮನುಷ್ಯನನ್ನು ನೋಡಿ ದೇವರು ಮಾತಾಡಿದೆ ಮಾತಲ್ಲ. ಯೆಶಾಯ 1ನೇ ಅಧ್ಯಾಯ 6ನೇ ವಾಕ್ಯ. ಮತ್ತೆ ಇಲ್ಲಾರದ ಆ ಒಂದು ವಾಕ್ಯವನ್ನು ಗಮನಿಸಿ ಮತ್ತೆ ಒಂದು ಸಾರಿ ಓದುವಾಣ. ಯೆಶಾಯ 1ನೇ ಅಧ್ಯಾಯ 6ನೇ ವಾಕ್ಯ. ಹಂಗೆ ದೇವರು ನೋಡುವುದು ಒಂದು ಮನುಷ್ಯನಿಗೆ ಹಂಗಾಗಿದೆ ಅಂತಲ್ಲ, ಒಂದು ಗುಂಪು ಜನರಿಗೆ, ಇಸ್ರಾಯೇಲ್ ಜನರಿಗೆ, ಇಡೀ ಪೂರ್ತಿ ಇರುವ ಇಸ್ರಾಯೇಲ್ ಜನರಿಗೆ ಹಂಗಿದ್ದಾರೆ ಅಂತ. ನಡುನೆತ್ತಿಯಿಂದ ಅಂಗಳವರೆಗೂ ಅವರಲ್ಲಿ ಸುಗಣ ಇಲ್ಲ, ಬೆಟ್ಟು ಕಾಯಗಳು, ಸಮಾಧಾನನೇ ಇಲ್ಲ, ಸಂತೋಷನೇ ಇಲ್ಲ, ರೋಗ. ಆ ರೀತಿಯಲ್ಲಿ ದೇವರು ಇಸ್ರಾಯೇಲ್ ಜನರನ್ನು ನೋಡ್ತಾರೆ. ಕರ್ತನಿಗೆ ಸ್ತೋತ್ರ. ಇವತ್ತು ನಮ್ಮನ್ನು ದೇವರಾಗೆ ನೋಡ್ತಾರೆ. ನಾವು ಹೆಂಗೆ ನಮ್ಮನ್ನು ನೋಡಬೇಕು? ಹೆಂಗೆ ನೋಡಬೇಕು? ನಮ್ಮ ಹೊರಗಡೆ ನೋಡಬೇಡ. ನಾವೆಲ್ಲರೂ ಹೊರಗಡೆ ಚೆನ್ನಾಗಿದ್ದೀವಿ. ಹೊರಗಡೆ ಯಾರಿಗಾದ್ರೆ ಏನಾದ್ರು ತೊಂದರೆ ಇದೆಯಾ? ಹೊರಗಡೆ ಎಲ್ಲರೂ ಚೆನ್ನಾಗಿದ್ದೀವಿ. ಒಳಗಡೆ ಹೆಂಗಿದೆ? 2 ಕೊರಿಂಥಿಯ ಪತ್ರಿಕೆ 4ನೇ ಅಧ್ಯಾಯ 16ನೇ ವಾಕ್ಯನ, ಆಂತರ್ಯದಲ್ಲಿರುವ ಮನುಷ್ಯನು ಚೆನ್ನಾಗಿರ್ಬೇಕು. ಆಂತರ್ಯದಲ್ಲಿರುವ ಮನುಷ್ಯನು, ಹೊರಗಡೆ ಅಲ್ಲ. ಹೊರಗಡೆ ಚೆನ್ನಾಗಿದ್ದೀವಿ, ಒಳಗಡೆ ಹೆಂಗಿದ್ದೀವಿ? 2 ಕೊರಿಂಥಿಯ ಪತ್ರಿಕೆ 4ನೇ ಅಧ್ಯಾಯ 16 ಗಮನಿಸ್ತೀರಾ? ನಮ್ಮ ಆಂತರ್ಯವು ದಿನವೂ ಹೊಸದಾಗಿ ಬರ್ತಾ ಇದೆ. ಹಾಗಾದ್ರೆ ಅದರಲ್ಲಿ ಬಲಹೀನತೆ ಇಲ್ಲ, ಅದರಲ್ಲಿ ಸೋರಿಕೆ ಇಲ್ಲ, ಅದರಲ್ಲಿ ರೋಗ ಇಲ್ಲ. ಆಂತರ್ಯದಲ್ಲಿರುವ ಮನುಷ್ಯನು ಚೆನ್ನಾಗಿರ್ಬೇಕಂತೆ. ಹೊರಗಡೆ ಇಲ್ಲ, ಎಲ್ಲಿ? ಒಳಗಡೆ. ಹೊರಗಡೆ ಚೆನ್ನಾಗಿದ್ದೀವಿ, ಒಳಗಡೆ ಹೆಂಗಿದೆ? ಒಳಗಡೆ ಇರುವ ಒಂದು ಮನುಷ್ಯನಿದ್ದಾನಲ್ಲ, ರಕ್ಷಣೆ ಹೊಂದಿನ ದಿನದಲ್ಲಿ ಎಲ್ಲಿದ್ದಾನೆ? ತುಂಬ ಹೊಸ ಬಾಳ ಹೊಂದಿ ಹೊಸದಾಗಿದ್ದಾನೆ. ದಿನಗಳು ಕಳೆಯುತ್ತಾ ಏನಾಯ್ತು? ಈಗ ಇದಾನ ಅಂದ್ರೆ ಹುಡುಕಕ್ಕೆ ಆಗಲ್ಲ. ಯಾಕಂದ್ರೆ ಅಷ್ಟು ಬೆಳಗಿನತೆ ಒಳಗಡೆ ಇರುವ ಮನುಷ್ಯನಿಗೆ, ಅಷ್ಟು ರೋಗ. ಅದಕ್ಕೋಸ್ಕರನೇ ಪ್ರೇಯರಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಕೂತ್ಕೊಂಡ್ರೆ ನಾವು ಮೊಬೈಲ್ ನೋಡದೆ ಇರೋಕ್ಕಾಗಲ್ಲ. ಇದೆಲ್ಲ ಒಳಗಡೆ ಇರುವ ಮನುಷ್ಯ ಹೇಗಿದ್ದಾನೆ? ತುಂಬಾ ವೀಕ್ ಆಗಿದ್ದಾನೆ. ಪ್ರೇಯರಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಫಾಸ್ಟಿಂಗ್ ತೆಗಿಯಕ್ಕಾಗಲ್ಲ, ಒಂದು ಪ್ರೇಯರ್ ಬರೋಕ್ಕಾಗಲ್ಲ. ಎಷ್ಟೋ ಕೊರತೆ. ಒಳಗಡೆ ಇರುವ ಮನುಷ್ಯನಿಗೆ ಒಂದೊಂದು ಪಾರ್ಟ್ಸ್ ಹೆಂಗಿದೆ ಅಂತ ಬರೆಯಲ್ಪಟ್ಟಿದೆ. ನಿನ್ನೆ ನಾವು ಓದಿದ್ವಿ. ನೀತಿಮೊಳಿಗಳು, ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 17, 18, 19. ಗಮನಿಸಿ, 7 ಆತನಿಗೆ ಅಸಹ್ಯವಾಗಿದೆ. 7 ಕಾರ್ಯ ಆತನಿಗೆ ಅಶುದ್ಧವಾಗಿದೆ ಅಂತ ಬರೆಯಲ್ಪಟ್ಟಿದೆ. ಯಾವುದು? ಒಂದು ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ 2, ಕೈ 3, ಹೃದಯ 4, ಕೇಡು ಮಾಡಲು ತ್ವರೆಪಡುವ ಕಾಲು 5, ಬಾಯಿಂದ ಸುಳ್ಳು ಸಾಕ್ಷಿ 6, ಜಗಳಗಳನ್ನು ಉಂಟು ಮಾಡುವ ಒಂದು ಕ್ಯಾರೆಕ್ಟರ್ 7. ಈ ಒಂದು 7 ಕಾರ್ಯ ದೇವರಿಗೆ ಅಸಹ್ಯವಾಗಿದೆ. ಇದನ್ನು ನೋಡುವಾಗ ಅಶುದ್ಧವಾಗಿದೆ ಅಂತ ದೇವರಿಗೆ. ಇದು ಎಲ್ಲಿದೆ? ಒಳಗಡೆ ಹಂಗಿದೆ. ಹೊರಗಡೆ ಚೆನ್ನಾಗಿದ್ದೀವಿ, ಒಳಗಡೆ ಹೆಂಗಿದ್ದೀವಿ? ಅದನ್ನು ನೋಡೋಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಹೊರಗಡೆ ನೋಡೋಕ್ಕಲ್ಲ. ಹೊರಗಡೆ ನಾನು ಹೆಂಗಿದ್ದೀನಿ ಎಲ್ಲ ನೋಡಿರಿ, ಅದಕ್ಕೋಸ್ಕರ ನನ್ನೆಲ್ಲ ಕರೆದಿದ್ರು. ಇಲ್ಲ, ನಾನು ಒಳಗಡೆ ಹೆಂಗಿದ್ದೀನಿ? ಈ ಒಂದು ವರ್ಷದ ಕೊನೆಯಲ್ಲಿ ದೇವರ ಮುಂದೆ ನನ್ನ ಒಳಗೆ ಹೆಂಗಿದೆ? ಯಾಕಂದ್ರೆ ದೇವರು ಹೊರಗಡೆ ನೋಡಿ ನಮ್ಮನ್ನು ಆಶೀರ್ವಾದ ಮಾಡುವವರು ಅಲ್ಲ. ಎಲ್ಲರಿಗೂ ಗೊತ್ತಲ್ವಾ? ದೇವರ ಮುಖ ನೋಡುವ ದೇವರ ಹೇಳಿ? ದೇವರ ಮುಖ ನೋಡುವವರ ಇಲ್ಲ. ಎಲ್ಲಿ ನೋಡ್ತಾರೆ? ಹೃದಯವನ್ನು ನೋಡ್ತಾರೆ. ಹಂಗಾದ್ರೆ ದೇವರು ಒಳಗಡೆನೆ ನೋಡ್ತಾರೆ. ನಾನು ಹೊರಗಡೆ ಎಷ್ಟು ಚೆನ್ನಾಗಿದ್ದೀನಿ, ಹೆಂಗೆ ಬಟ್ಟೆ ಹಾಕಿದ್ದೀನಿ, ಎಷ್ಟು ಮೇಕಪ್ ಹಾಕಿದ್ದೀನಿ, ಇದೆಲ್ಲ ದೇವರು ನೋಡುವುದಿಲ್ಲ. ಒಳಗಡೆ ನೋಡುತ್ತಾರೆ. ನಿಮ್ಮ ಒಳಗಡೆ ಹೆಂಗಿದೆ? ದೇವರ ಹತ್ರ ಮಾತಾಡ್ತೀರಾ? ದೇವರು ನಿನ್ನ ಹತ್ರ ಮಾತಾಡ್ತಾರಾ? ಹೆಮ್ಮೆಯ ಕಣ್ಣು ಇದೆಯಾ ನಿಮಗೆ? ಹೆಮ್ಮೆಯ ಕಣ್ಣು ನಿನ್ನೆ ನಾವು ಧ್ಯಾನಿಸ್ತೀವಿ. ಹೆಮ್ಮೆಯ ಕಣ್ಣು ಇರಬಾರದು. ಹೆಮ್ಮೆಯ ಕಣ್ಣು ಇರುವವರಿಗೆ ದೇವರು எதிரி நிறுத்தாரு. தமிழில் இருக்குது, பெருமை உள்ளவர்களுக்கு தேவன் எதிர்த்து நிற்கிறார். பெருமையான கண், மேட்டிமையான கண் சொல்லப்பட்டிருக்கிறது தமிழ். ಹೆಮ್ಮೆಯ ಕಣ್ಣು ಇದೆಯಾ ನಿಮ್ಮ ಹತ್ರ? ನಾನು ಹೇಳಿದ್ರೆ ನಡೆಯುತ್ತೆ, ನಾನು ಹೋದರೆ ನಡೆಯುತ್ತೆ, ನಾನು ಮಾಡಿದರೆ ಆಗುತ್ತೆ, ನಾನು ಇಲ್ಲಂದ್ರೆ ಇಲ್ಲ. ಈ ಮಾತು ನಿಮ್ಮ ಬಾಯಿಯಿಂದ ಬಂದಿದೆಯಾ? ನಿಮ್ಮ ಬಾಯಿಂದ? ನನ್ನ ಬಾಯಿಂದ ಬಂದಿದೆ, ನಿನ್ನ ನಾನು ಒಪ್ಪಿಕೊಂಡೆ. ಹೌದು ಸ್ವಾಮಿ, ಎಷ್ಟೋ ಸಮಯದಲ್ಲಿ ಈ ಅಚ್ಚೇಳಕ್ಕೆ ಬರುವವಳು ನಾನು ಹೋದ್ರೇ ಅಲ್ಲಿ ಆರಾಧನೆ ನಡೆಯುತ್ತಿಲ್ಲ ಅಂದರೆ ಇಲ್ಲ. ಆ ರೀತಿ ಎಷ್ಟೋ ಸಮಯದಲ್ಲಿ ನನ್ನ ಬಾಯಿಂದ ಬಂದಿದೆ ಅಂತ ನಿನ್ನೆ ನಾನು ಒಪ್ಪಿಕೊಂಡೆ. ಇದೇ ನಿನ್ನೆ ಧ್ಯಾನಿಸಿರುವುದು ನಾವು. 2ನೇ ಕಾರ್ಯ ಸುಳ್ಳಿನ ನಾಲಿಗೆ.
ನಾಲಿಗೆ, ಸುಳ್ಳಿನ ನಾಲಿಗೆ ಇದೆಯಾ? ಮಾತಾಡಿದ್ದೀರಾ? ಈ ವರ್ಷದಲ್ಲಿ ಎಷ್ಟು ಟೈಮ್ ಸುಳ್ಳು ಮಾತು ಮಾತಾಡಿದ್ದೀರಾ? ಯಾವತ್ತಾದ್ರೂ ಕ್ಷಮಾಪಣೆ ಕೇಳಿದ್ದೀರಾ? ದೇವರೇ, ಸುಳ್ಳು ಮಾತಾಡಿದ್ದೀನಿ ಸ್ವಾಮಿ, ಕ್ಷಮಿಸಪ್ಪ. ಸುಳ್ಳು ದಾನ ಇದರಲ್ಲಿ ಏನಿದೆ? ಹಂಗೆ ನಾವು ಕಣ್ಣಿನ ನೋಟದ ಹಾಗೆ ಬಿಟ್ಬಿಟ್ಟು ಹೋಗಿ. ಪ್ರಕಟಣೆ 21ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದಿ ನೋಡ್ರಿ. ಸುಳ್ಳು ಹೇಳುವವರು, ಸುಳ್ಳುಕಾರರು ಬೆಂಕಿಯಲ್ಲಿ ಹಾಕಲ್ಪಡಬೇಕಂತ ಬರೆಯಲ್ಪಟ್ಟಿದೆ, ನರಕದಲ್ಲಿ ಹಾಕಲ್ಪಡಬೇಕಂತ ಬರೆಯಲ್ಪಟ್ಟಿದೆ. ಇದು ದೇವರು ನಮ್ಮನ್ನು ಭಯಪಡಿಸೋದಕ್ಕೋಸ್ಕರ ಬರೆದಿಲ್ಲ. ಅದನ್ನು ನೋಡಿ ನೀವು ನನಗೋಸ್ಕರ ನಂಬಿಕಸ್ಥರಾಗಿ, ನಿಜಸ್ಥರಾಗಿ, ಯಥಾರ್ಥವಂತರಾಗಿ ಇರ್ರಿ ಅಂತ ದೇವರು ಬರೆದಿದ್ದಾರೆ. ಪ್ರಕಟಣೆ 21:7ನೇ ವಾಕ್ಯದಲ್ಲಿ ನಾವು ಓದಿ. 8. ಆದರೆ ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದಕ್ಕೆ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ, ಗಂಧಕಗಳು ಉರಿಯುವ ಕೆರೆಯೇ, ಅದು ಎರಡನೆಯ ಮರಣವು ಎಂದು ನನಗೆ ಹೇಳಿದನು. ಕರ್ತನಿಗೆ ಸ್ತೋತ್ರ. ಹಂಗೆ ನೋಡ್ರಿ, ಸುಳ್ಳು ಹೇಳಿದ್ದೀರಾ? ನಾನು ಸುಳ್ಳು ಹೇಳಿಲ್ಲ ಪಾಸ್ ಈ ವರ್ಷ ಪೂರ್ತಿ. ಹಂಗೆ ಯಾರಾದ್ರೂ ಇದ್ದೀರಾ? ಕೈ ಎತ್ತಿರಿ, ದೇವರು ನೋಡ್ತಾರೆ. ಕ್ಷಮಾಪಣೆ ಕೇಳಿದಿರಾ? ಈಗಾದರೂ ಯಾವತ್ತಾದ್ರೂ ಸುಳ್ಳು ಹೇಳಿದಕ್ಕೋಸ್ಕರ ಕ್ಷಮಿಸಿ ಸ್ವಾಮಿ. ಯಾರಾದ್ರೂ ಹಂಗೆ ಕೇಳಿದವರು ಯಾರಾದ್ರೂ ಇದ್ದೀರಾ? 1, 2, 3. ನಮಗೆ ಅಷ್ಟು ಮೈಂಡಲ್ಲಿ ಬರುವುದಿಲ್ಲ, ಸುಳ್ಳು ಕಾರ್ಯ ಮಾತ್ರ. ಇದೆಲ್ಲ ನಾವು ಕೇಳಬೇಕಂತ ಬೈಬಲಲ್ಲಿದೆ. ಕೇಳಬೇಕು. ಕೇಳಿದ್ರೆ ದೇವರು ನಾನು ಕ್ಷಮಿಸೋದಿಲ್ಲ ಅಂತ ಹೇಳ್ತಾರಾ? ನಾನು ಕ್ಷಮಾಪಣೆ ಮಾಡೋದಕ್ಕೆ ಯಾವಾಗಲೂ ರೆಡಿ ಇದ್ದೀನಿ, ನೀನು ಕೇಳಕ್ಕೆ ರೆಡಿ ಇದೆಯಾ? ಅದೇ ದೇವರು ನಮ್ಮ ಹತ್ರ ಕೇಳ್ತಾರೆ. ಕೇಳಬೇಕಂತಾನೆ ಈ ಒಂದು ಮೀಟಿಂಗ್ ನಾನು ಇಟ್ಟಿದ್ದೆ. ಕೇಳಬೇಕಪ್ಪ, ನಿನ್ನ ಹತ್ರ ನಾನು ಎಷ್ಟೋ ಕಾರ್ಯಗಳಲ್ಲಿ ಈ ವರ್ಷದಲ್ಲಿ ನಾನು ಕ್ಷಮಾಪಣೆ ಕೇಳಬೇಕು ಸ್ವಾಮಿ. ಮನುಷ್ಯರ ಜೊತೆಯಲ್ಲಿ ನಾವು ಐಕ್ಯವಾಗಿರುವುದಕ್ಕಿಂತ ಯಾರ ಜೊತೆಯಲ್ಲಿ ಐಕ್ಯವಾಗಿರಬೇಕು? ದೇವರ ಜೊತೆಯಲ್ಲಿ ಐಕ್ಯವಾಗಿರ್ಬೇಕು. ನೀವು ದೇವರ ಜೊತೆಯಲ್ಲಿ ಐಕ್ಯವಾಗಿದ್ದರೆ ಎಲ್ಲ ಮನುಷ್ಯರನ್ನು ದೇವರು ನಿಮ್ಮ ಜೊತೆಯಲ್ಲಿ ಐಕ್ಯವಾಗಿ ಮಾರ್ಪಡಿಸ್ತಾರೆ. ಆಮೇಲೆ ದೇವರ ಕೆಲಸವನ್ನು ನಡೆಸ್ತಾರೆ. ಅದಕ್ಕೋಸ್ಕರ ನಾವು ದೇವರ ಜೊತೆಯಲ್ಲಿ ಮೊದಲನೇದಾಗಿ ಐಕ್ಯವಾಗಿರ್ಬೇಕು. ಆಯ್ತು. ಅದರಲ್ಲಿ 3ನೇ ಕಾರ್ಯ ಯಾವುದು ಬರೆಯಲ್ಪಟ್ಟಿದೆ? ನಿರ್ದೋಷ ರಕ್ತಗಳನ್ನು ಸುರಿಸುವ ಕೈಯು. ಹಾಗಾದ್ರೆ ಏನು? ನಮ್ಮ ಕೈಯಿಂದ ಏನಾದರೂ ದೇವರಿಗೆ ವಿರೋಧವಾದ ಪಾಪಗಳು ಏನಾದರೂ ಮಾಡಿದ್ದೀರಾ? ನಿಮ್ಮ ಕೈಯಿಂದ, ಈ ಒಂದು ಕೈಯಿಂದ ನಾವು ಯಾರಿಗಾದ್ರೂ ಮಾಡಿರ್ತೀವಿ. ಕೇಡಾದ ಕಾರ್ಯಗಳು, ಒಳ್ಳೆ ಕಾರ್ಯಗಳಲ್ಲ, ಕೇಡಾದ ಕಾರ್ಯಗಳು ಮಾಡಿರ್ತೀವಿ. ಇದೇನು ಯಾರಿಗೂ ಗೊತ್ತಾಗುತ್ತೆ ಬಿಡಿ, ಆಮೇಲೆ ನೋಡಿಕೊಳ್ಳೋಣ. ನಿರ್ದೋಷ ಇಲ್ಲದವರು ಅವರು ರಕ್ತವನ್ನು ನಿಮ್ಮ ಕೈಯಿಂದ ಯಾವತ್ತಾದರೂ ಒಂದು ಸಾರಿ ಅವರಿಗೆ ದ್ರೋಹ ಮಾಡಿದ್ದೀರಾ? ಇದ್ದರೆ ಏನು ಮಾಡಿ? ಇವತ್ತು ಕ್ಷಮಾಪಣೆ ಕೇಳಿ. ನಿಮ್ಮ ಕೈ ಹೆಂಗಿದೆ? ನಮ್ಮ ಕೈ ದೇವರ ಕೆಲಸವನ್ನೇ ಮಾಡಬೇಕು ಅಲ್ವಾ? ಹೌದು ತಾನೆ? ನಮ್ಮ ಕೈ ದೇವರ ಕೆಲಸವನ್ನೇ ಮಾಡಬೇಕು. ಹಂಗಾದ್ರೆ ದೇವರ ಕೆಲಸ ಮಾಡುವುದನ್ನು ಬಿಟ್ಟು ಬೇರೆ ಯಾವ್ಯಾವ ಕಾರ್ಯ ಇಲ್ಲ ನಾವು ಕೈ ಇಟ್ಟು ಬಂದಿದ್ದೀರೋ ಅದೆಲ್ಲ ಯಾವುದು ಗೊತ್ತು ನಮಗೆ. ಇದು ದೇವರ ಕೆಲಸ ಇಲ್ಲ, ಇದು ನನಗೆ ಬೇಕಾಗಿಲ್ಲ, ಇದು ನನಗೆ ಇಷ್ಟ ಇಲ್ಲ, ಇದು ದೇವರಿಗೆ ಇಷ್ಟ ಇರುವುದಿಲ್ಲ, ಈ ಕೆಲಸ ನಾನು ಮಾಡಬಾರ್ದು ಅಂತಾನೆ ಗೊತ್ತು. ಇದನ್ನೇನು ನಾವು ಮಾಡಿದ್ದೀವಿ, ಅದಕ್ಕೋಸ್ಕರನೇ ಕ್ಷಮಾಪಣೆ ಕೇಳ್ತೀವಿ. ನನ್ನ ಕೈಯಲ್ಲಿ ಎಷ್ಟೋ ಪಾಪಗಳು ಮಾಡಿದ್ದೀನಿ ಸ್ವಾಮಿ, ನನ್ನ ಕೈಯನ್ನು ಶುದ್ಧ ಮಾಡಪ್ಪ. ದಾವೀದ ಕೀರ್ತನೆಕಾರ ಹೇಳ್ತಾನೆ, ನನ್ನ ಕೈಯನ್ನು ನಿನ್ನ ಸನ್ನಿಧಿ ಮುಂದೆ ಎತ್ತಿ ನಾನು ಸ್ತೋತ್ರ ಮಾಡ್ತೀನಿ. ಹಾಗಾದರೆ ನನ್ನ ಕೈ ಶುದ್ಧ ಇರಬೇಕು. ಕೈ ಶುದ್ಧ ಅಂದರೆ ದೇವರಿಗೆ ಇಷ್ಟವಾದ ಕಾರ್ಯಗಳು ಮಾತ್ರನೇ ಈ ಕೈಯಿಂದ ನಾನು ಮಾಡಿರಬೇಕು. ಇಷ್ಟ ಇಲ್ಲದ ಕಾರ್ಯಗಳು ಮಾಡಿದರೆ ಕ್ಷಮಾಪಣೆ ಕೇಳ್ರಿ. ಕೈಯನ್ನು ನೋಡುತ್ತಾರೆ, ಕೈಯಲ್ಲಿ ಎಷ್ಟೋ ಬೆಟ್ಟು ಕಾಯಗಳು, ಅದರಲ್ಲಿ ಸುಗಣ ಇಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಕೈ ಇದೆ, ನನ್ನ ಕೈ ಇದೆ. ಇವತ್ತು ನಾವು ಎಷ್ಟೋ ಜನರು ರಕ್ತವನ್ನು ಹಂಗೆ ಆ ಒಂದು ಪರಿಸ್ಥಿತಿಗೆ ನಾವು ಯಾರು ಹೋಗಿಲ್ಲ ಇಲ್ವಾ? ಯಾರನ್ನಾದ್ರೂ ಚಾಟ್ ತಗೊಂಡು ಚುಚ್ಚಿದ್ದೀರಾ? ಇಲ್ಲ. ಹಂಗೆಲ್ಲ ಆ ರೀತಿಯಲ್ಲಿ ರಕ್ತ ಸುರಿಯುವ ರೀತಿಯೆಲ್ಲ ನಮ್ಮ ಕೈ ಪಾಪ ಮಾಡಿಲ್ಲ. ಕೆಲವರು ನೀವೇ ಮಾಡಿಕೊಳ್ತೀರಾ ಕೈಯನ್ನು ಹಂಗೆ ಚಾಕೆ ತೆಗೆದು, ಕೋಪ ಬಂದರೆ ನೀವೇ ಹಂಗೆ ಚಾಕೆ ತೆಗೆದು ಅದೆಲ್ಲ ನಿಮ್ಮಲ್ಲಿ ಇರುವ ದೇವರಿಗೆ ಇಷ್ಟ ಇಲ್ಲದ ಕಾರ್ಯ. ಹಂಗೆ ಮಾಡಿದರೆ ಏನು ಮಾಡಿ? ಕ್ಷಮಿಸು ಸ್ವಾಮಿ, ನನ್ನ ಕ್ಷಮಿಸು ಸ್ವಾಮಿ, ಇವತ್ತು ಕ್ಷಮಿಸಪ್ಪ. ಹಂಗೆ ಕ್ಷಮಾಪಣೆ ಕೇಳಿ. ನೆಕ್ಸ್ಟ್ ನಮ್ಮ ಕಾಲು ಒಳ್ಳೆಯದಕ್ಕಾಗಿ ಅಲ್ಲ, ಯಾವುದಕ್ಕಾಗಿ?
ಹೃದಯ. ಓಕೆ, ಸಾರಿ, ಹೃದಯ. ನಮ್ಮ ಹೃದಯ ಒಳ್ಳೆ ಆಲೋಚನೆಗಳಲ್ಲ, ಯಾವುದು? ದುರಾಲೋಚನೆಗಳು. ಅದು ನಮಗೆ ಬೇಕೇ ಇಲ್ಲ. ಇದ್ದರೇನೋ ಕೂತ್ಕೊಂಡು ಆ ಒಂದು ಮಾತುಕತೆ ಮಾತಾಡಿದ್ದೀರಾ? ಬೇಕೇ ಇಲ್ಲ ನಿಮಗೆ ಅದಕ್ಕೆ ಸಂಬಂಧನೇ ಇಲ್ಲ. ಆದ್ರೇನು ಕೂತ್ಕೊಂಡು ಏನಾದರೂ ಮಾತುಕತೆ ಮಾತಾಡುವ. ನಾನು ಮಾತಾಡಿದ್ದೀನಿ, ನಾನು ಒಪ್ಪಿಸಿಕೊಳ್ತೀನಿ ದೇವರ ಮುಂದೆ. ಯಾಕಂದರೆ ನಿಮಗೆ ಮಾತು ಕೊಡುವ ನನ್ನನ್ನೇ ದೇವರು ಫಸ್ಟ್ ಕೇಳುವುದು. ನಾನು ನಿನಗೆ ಮಾತು ಕೊಟ್ಟೆ, ನೀನು ಏನು ಮಾಡಿದೆ ಅಂತ ನನ್ನನ್ನು ಕೇಳ್ತಾರೆ. ಅದಕ್ಕೋಸ್ಕರ ನಾನು ಒಪ್ಪಿಕೊಳ್ತೀನಿ. ಹೌದು ಸ್ವಾಮಿ, ಎಷ್ಟೋ ಸಮಯದಲ್ಲಿ ನಾನು ಮಾತಾಡ್ತೀನಿ ಸ್ವಾಮಿ, ನನಗೆ ಬೇಕೇನೇ ಇಲ್ಲ, ನನಗೆ ಅದು ಅವಶ್ಯನೇ ಇಲ್ಲ. ಆ ಒಂದು ಕಾರ್ಯದಿಂದ ನಾನು ತಲೆ ಹಾಕಿದ್ದೀನಿ. ನೀವು ಹಂಗೆ ಹಾಕಿದ್ದೀರಾ? ನಿಮ್ಮ ಹೃದಯದಲ್ಲಿ ಹಂಗೆ ಯೋಚನೆ ಮಾಡಿದ್ದೀರಾ? ಗಮನಿಸಿಕೊಳ್ಳಿ. ನೀವು ಮನೆಯಲ್ಲಿ ಕೂತ್ಕೊಂಡು ಬೇರೆ ಎಲ್ಲಿಯಾದರೂ ನೀವು ಕೂತ್ಕೊಂಡು ಹೃದಯದಲ್ಲಿ ದೇವರಿಗೆ ವಿರೋಧವಾದ ಕಾರ್ಯಗಳು, ದೇವರ ಮನುಷ್ಯರಿಗೆ ವಿರೋಧವಾದ ಕಾರ್ಯಗಳು ನೀವು ಮಾತಾಡಿದರೆ ಅದನ್ನು ಮನುಷ್ಯರು ಕೇಳುವುದಿಲ್ಲ ಅಂತೆ. ಯಾರು ಕೇಳ್ತಾರೆ? ದೇವದೂತರು ಕೇಳ್ತಾರೆ ಅಂತ ಬೈಬಲ್ ಇದೆ. ಕನ್ನಡದಲ್ಲಿ ಏನು சொல்றாங்க? ಸೆಟ್ಟೆಗೆ ಏನು சொல்றாங்க? ರೆಕ್ಕೆ. ರೆಕ್ಕೆಗಳುಳ್ಳದು ಅದನ್ನು ಕೇಳುತ್ತೆ ಅಂತ ಬೈಬಲ್ ಬರೆಯಲ್ಪಟ್ಟಿದೆ. ನೀವು ಅರಸನಿಗೆ ವಿರೋಧವಾಗಿ ಮಾತಾಡುವ ಪ್ರತಿಯೊಂದು ಮಾತುಗಳನ್ನು ರೆಕ್ಕೆಗಳಿರುವುದು ಅದನ್ನು ಕೇಳುತ್ತೆ. ಪ್ರಸಂಗಿ ಹೇಳಿ, ಓದಿ. ಪ್ರಸಂಗಿ 10ನೇ ಅಧ್ಯಾಯ 20ನೇ ವಾಕ್ಯ. ಪ್ರಸಂಗಿ 10ನೇ ಅಧ್ಯಾಯ 20ನೇ ವಾಕ್ಯ. ನೀವು ರಾಜನಿಗೆ ವಿರೋಧವಾಗಿ ಮಾತಾಡುವ ಪ್ರತಿಯೊಂದು ಮಾತುಗಳನ್ನು ರೆಕ್ಕೆಗಳುಳ್ಳದು ಕೇಳಿ ಹೋಗಿ ಅವನಿಗೆ ಹೇಳುತ್ತೆ ಅಂತ. ಗಮನಿಸಿ, ಮನಸ್ಸಿನಲ್ಲಿಯೂ ರಾಜನನ್ನು ದೂಷಿಸದಿರಿ. ಯಾರು? ಆಕಾಶದ ಹಕ್ಕಿ. ನೋಡಿದ್ದೀರಾ? ಯಾರು ಹೇಳೋದು? ಪಕ್ಷಿ. ತಮಿಳಲ್ಲಿ ಬರೆಯಲ್ಪಟ್ಟಿದೆ, ಸೆಟ್ಟೆಗಳುಳ್ಳದು ಅಂತ செய்தி அதை கொண்டு போய் ராஜாவுக்கு சொல்லு. ರೆಕ್ಕೆಗಳುಳ್ಳದು. ನೀನು ಅರಸನಿಗೆ ವಿರೋಧವಾಗಿ ಮನಸ್ಸಿನಲ್ಲಿ ಯೋಚನೆ ಮಾಡಿದ ಆ ಒಂದು ಯೋಚನೆಯನ್ನು ರೆಕ್ಕೆಗಳುಳ್ಳದು ತಕೊಂಡು ಹೋಗಿ ಯಾರಿಗೆ ಹೇಳ್ತೆ? ಅರಸನಿಗೆ ಹೇಳ್ತೆ ಅಂತ ಬರೆಯಲ್ಪಟ್ಟಿದೆ. ಅರಸನು ಯಾರು? ಪ್ರಕಟಣೆ 1ನೇ ಅಧ್ಯಾಯ 6ನೇ ವಾಕ್ಯ ಪ್ರಕಾರ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ಪ್ರತಿಯೊಬ್ಬೊಬ್ಬರು ಅರಸರು, ಯಾಜಕರು, ಹಂಗೆ ಬರೆಯಲ್ಪಟ್ಟಿದೆ. ಹಾಗಾದರೆ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ಪ್ರತಿಯೊಬ್ಬೊಬ್ಬರಿಗೂ ವಿರೋಧವಾಗಿ ನೀವು ಮನಸ್ಸಿನಲ್ಲಿ ಯೋಚನೆ ಮಾಡಿದರೇನೋ ದೇವದೂತರು ಅದನ್ನು ಹೋಗಿ ಯಾರು ಕೇಳ್ತಾರೆ? ಯಾರ ವಿರೋಧವಾಗಿ ನೀವು ಮಾತಾಡಿದ್ರೋ ಅವ್ರ ಹತ್ರನೇ ಹೇಳ್ತಾರೆ. ಬೈಬಲಲ್ಲಿ ಒಂದು ಕಾರ್ಯ ಇದೆ, ಸಂಭವಗಳಿದೆ. ಯಾವುದು ಗೊತ್ತಾ? ಏನಂತ ಗೊತ್ತಾ? ಒಂದು ಅರಸನು ರೆಸ್ಟ್ ರೂಮ್ ಹೋಗುವಾಗ ಮಾತಾಡ್ತಾನೆ. ರೆಸ್ಟ್ ರೂಮ್ ಹೋಗುವಾಗ ಯಾವುದೋ ಒಂದು ಬಗ್ಗೆ ಮಾತಾಡ್ತಾನೆ. ಬೇರೆ ಬೇರೆ ದೇಶದಲ್ಲಿ ಇರುವ ಅರಸನ ಬಗ್ಗೆ ಮಾತಾಡ್ತಾನೆ. ಅದನ್ನು ಯಾರು ಹೋಗಿ ಹೇಳ್ತಾರೆ? ದೇವರು ಆ ಒಂದು ಅರಸನಿಗೆ ಇರುವ ಪ್ರವಾದಿ ಹತ್ರ ಹೇಳ್ತಾರೆ. ಹೇಳುವಾಗ ಈ ಅರಸನಿಗೆ ಕ್ವಶನ್ ಬರುತ್ತೆ, ಹೆಂಗೆ ನಾನು ರೆಸ್ಟ್ ರೂಮಲ್ಲಿ ಕೂತ್ಕೊಂಡು ಹೇಳಿದ ಮಾತು ಹಂಗೆ ಅವನಿಗೆ ಯಾವಾಗ ಗೊತ್ತಾಯಿತು? ಅದಕ್ಕೆ ಅವನ ಜೊತೆಲಿರುವವನು ಹೇಳ್ತಾನೆ, ಹೌದು ಅರಸರೇ, ಹೌದು ಅರಸನೇ, ನೀನು ರೆಸ್ಟ್ ರೂಮಲ್ಲಿ ಕೂತ್ಕೊಂಡು ಹೇಳುವ ಮಾತು, ನೀವು ಯೋಚನೆ ಮಾಡುವ ಮಾತು ಮಲ್ಕೊಂಡು ಮೊದಲು ಆ ಒಂದು ಪ್ರವಾದಿಗೆ ಗೊತ್ತು. ಇದೆಯಾ ವಾಕ್ಯ? ಓದುವ ಹೆಂಗ ಭಾಗ ಯಾರಾದ್ರೂ ತೈ ಕವಿತಾ 2ನೇ ಅರಸಗಳು 6ನೇ ಅಧ್ಯಾಯ 12ನೇ ವಾಕ್ಯ ಓದಿ. 6:12 2 ಅರಸಗಳು 6:12. ಹಂಗೆ ಅಲ್ಲ, ರಾಜ ಜೊತೆಯಲ್ಲಿರೋ ಒಬ್ಬನು ಹೇಳ್ತಾನೆ, ಮಲಗುವ ಕೋಣೆಯಲ್ಲಿ ಗಮನಿಸಿದಿರಾ? ಮಲಗುವ ಜಾಗದಲ್ಲಿ ಅಂತ ಅದರಲ್ಲಿ ಬರೆಯಲ್ಪಟ್ಟಿದೆ. ತಮಿಳಲ್ಲಿದೆ ಪಳ್ಳಿಯರ ಹೇಳಿ. ಪಳ್ಳಿಯರ ಅಂದರೆ ರೆಸ್ಟ್ ರೂಮ್ ಹೋಗೋ ಜಾಗ. ರೆಸ್ಟ್ ರೂಮ್ ಅಂದರೆ ಹಂಗೇನೆ. ಕರ್ತನಿಗೆ ಸ್ತೋತ್ರ. ನೋಡಿ, ಯಾರು ಇಲ್ಲದ ಒಂದು ಜಾಗದಲ್ಲಿ ಆ ಅರಸನು ನೆನೆಸುವ ಮಾತು,
ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಮಲಗುವ ಆ ಒಂದು ಹಾಸಿಗೆಯಲ್ಲಿ ಮಲಗಿಕೊಂಡು ಆ ಒಂದು ಎದುರುನಾಟ ಅರಸನಿಗೋಸ್ಕರ ಅರಸನಿಗೆ ವಿರೋಧವಾಗಿ ಇವನು ಯಾವ ಯಾವ ಕಾರ್ಯ ಯೋಚನೆ ಮಾಡ್ತಾನೋ ಅದು ಒಂದೊಂದು ಮಾತು ಯಾರಿಗೂ ಹೋಗ್ತಾ ಇದೆ? ಇಸ್ರೇಲಿಯ ಅರಸನಿಗೆ ಪ್ರವಾದಿಯಾಗಿರುವ ಎಲಿಸನಿಗೂ ಹೋಗ್ತಾ ಇದೆ. ಯಾರು ತಗೊಂಡು ಹೋಗ್ತಾ ಇರೋದು? ದೇವದೂತರು. ನಿಮ್ಮ ಹೃದಯದಲ್ಲಿ ಹಿಂಗಾದ್ರೂ ಹಂಗೆ ಮಾತಾಡಿದ್ದೀರಾ? ಸೇವಕರಿಗೋಸ್ಕರ, ಇಲ್ಲಿರುವ ವಿಶ್ವಾಸಿಗಳಿಗೋಸ್ಕರ ಮನೆಯಲ್ಲಿ ಕೂತ್ಕೊಂಡು ಮಲಗಿಕೊಂಡು ಮಾತಾಡಿದ್ದೀರಾ? ವಿಶ್ವಾಸಕ್ಕೆ ಹೋಗಿ ಗೊತ್ತಾಯ್ತೋ ಇಲ್ವೋ? ಯಾರು ಗೊತ್ತಾಯ್ತು? ದೇವರಿಗೆ ಗೊತ್ತಾಯ್ತು. ಕ್ಷಮಾಪಣೆ ಈಗ ಯಾರ ಹತ್ರ ಕೇಳಬೇಕು? ದೇವರ ಹತ್ರ ನಾವು ಕೇಳಬೇಕು. ನಿಮ್ಮ ಕೆಲಸ ಮಾಡುವ ಜಾಗದಲ್ಲಿ ಇರುವವರಿಗೆ, ನಿಮ್ಮ ಜೊತೆಯಲ್ಲಿ ಇರುವವರಿಗೆ, ನಿಮ್ಮ ಫ್ಯಾಮಿಲಿಯಲ್ಲಿ ಇರುವ ರಿಲೇಷನ್ ಅವ್ರಿಗೆ, ಮನೆಯಲ್ಲಿ ಬೇಕಾಗಿಲ್ಲ, ನಿಮಗೆ ಅವಶ್ಯವೇ ಇಲ್ಲ ಆ ಒಂದು ಕಾರ್ಯ, ಅದರ ಬಗ್ಗೆ ಮಾತಾಡೋದು ಸುಮ್ಮನೆ. ಏನಾದರೂ ಮಾತಾಡಬೇಕಲ್ಲ, ಅದಕ್ಕೋಸ್ಕರ ಮಾತಾಡಿದರೆ ನಿನ್ನ ಹೃದಯ ದೇವರ ಮುಂದೆ ಹೃದಯದಲ್ಲಿ ಪಾಪವಾಗಿದೆ, ಕ್ಷಮಾಪಣೆ ಕೇಳಿ. ಆ ಒಂದು ಹೃದಯ ನನ್ನಲ್ಲಿ ಬೇಡ ಸ್ವಾಮಿ. ಅರ್ಥ ನೆಕ್ಸ್ಟ್ ಕಾಲು ಅಲ್ವಾ? ಕೇಡು ಮಾಡಬೇಕಂತ ಹೋಗಿರುವ ಕಾಲು. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ. ಕೇಡು ಮಾಡಲು ತ್ವರೆಪಡುವ ಕಾಲು. ಕೇಡು ಮಾಡೋದಕ್ಕೆ ದೊರೆಪಡುವ ಕಾಲು. ನೋಡಿ, ಕೇಡು ಮಾಡೋದಕ್ಕೆ ಕೇಡಂದ್ರೆ ನೀವು ಯೋಚನೆ ಮಾಡಬಾರ್ದು. ಮನುಷ್ಯರಿಗೆ ಯಾರಿಗಾದ್ರೂ ಕೇಡು ಮಾಡೋದಂತ ಅಲ್ಲಿ ಹಂಗೆಲ್ಲ ವಾಕ್ಯ. ಹೆಂಗೆ? ದೇವರಿಗೆ ಕೇಡು ಮಾಡಿದ್ದೀರಾ? ದೇವರು ಅದನ್ನೇ ಕೇಳೋದಕ್ಕೆ ಇಲ್ಲಿ ಮೀಟಿಂಗ್. ಮನುಷ್ಯರಿಗೆ ನೀವು ಕೇಡು ಮಾಡಿದಂತೆ ಅದೇ ಲೋಕದಲ್ಲಿ ಕೇಳ್ತಾರೆ, ಪೊಲೀಸ್ ಸ್ಟೇಷನ್ಲಿ ಕೇಳ್ತಾರೆ. ಅಲ್ಲಿ ಹೋಗ್ಬೇಕು. ಇಲ್ಲಿ ಯಾಕೆ ಬರಬೇಕು? ಇಲ್ಲಿ ಯಾಕೆ ಬರಬೇಕು? ದೇವರಿಗೆ ನಾನು ಕೇಡು ಮಾಡಿದ್ದೀನಾ? ಕೇಡು ಮಾಡಿದ್ದೀರಾ? ಭಾನುವಾರ ಸರ್ವಿಸ್ ಕಟ್ ಮಾಡಿ ಹೋಗುವುದು ಯಾರಿಗೆ ಕೇಡು ಮಾಡುವುದು? ಯಾರಿಗೆ? ದೇವರಿಗೆ ಕೇಡು ಮಾಡುವುದು. ಮತ್ತೆ ಬೇರೆ ಏನಾದರೂ ಪ್ರೇಯರ್ ಇರುತ್ತೆ, ಗೊತ್ತು ನೀವು ಫ್ರೀನೇ ಇದ್ದೀರಾ, ಆದ್ರೂ ಪ್ರೇಯರ್ ಬರೆದ್ರೆ ಎಲ್ಲಿ ಹೋಗ್ತೀರಾ? ಅದನ್ನು ಸ್ಕಿಪ್ ಮಾಡಿ ಬೇರೆ ಕಡೆ ಹೋಗುವುದು, ಇಲ್ಲಾಂದ್ರೆ ಮನೆಯಲ್ಲಿ ಮಲಗಿಕೊಳ್ಳುವುದು. ಇದೆಲ್ಲ ದೇವರಿಗೆ ವಿರೋಧ. ದೇವರಿಗೆ ಕೇಡು ಮಾಡೋದಕ್ಕೋಸ್ಕರ ನಿಮ್ಮ ಕಾಲು ನಿಮ್ಮನ್ನು ಕರ್ಕೊಂಡು ಹೋಗಿದೆಯಾ? ಕ್ಷಮಾಪಣೆ ಕೇಳಿ. ಅದಕ್ಕೋಸ್ಕರನೇ ನಾವು ಬಂದಿರೋದು. ಕ್ಷಮಿಸಿ ಸ್ವಾಮಿ, ಕ್ಷಮಿಸಿ ಸ್ವಾಮಿ. ಎಷ್ಟೋ ಕಾರ್ಯಗಳು. அடுத்து ನೆಕ್ಸ್ಟ್ ಬಾಯಿಂದ, ನಿಮ್ಮ ಬಾಯಿಂದ ಅಲ್ವಾ? ಬಾಯಿಂದ ಸುಳ್ಳು ಸಾಕ್ಷಿ. ನಿಮ್ಮ ಬಾಯಿ ಹೆಂಗಿದೆ? ಹೆಂಗೆ ಮಾತಾಡಿದ್ದೀರಾ? ಯಾವ ಮಾತು ನಿಮ್ಮ ಬಾಯಿಂದ ಬಂದಿದೆ? ಅದಕ್ಕೆ ನೀವು ಮತ್ತೊಬ್ಬರ ಮೇಲೆ ದೂರ ಹೇಳಬಾರ್ದು. ಓ ಇಲ್ಲ ಪಾಸ್ಟ್ರೇ, ನಿಮ್ಗೆ ಗೊತ್ತಿಲ್ಲ ನಮ್ಮ ಮನೆಯವ್ರ ಬಗ್ಗೆ, ನನ್ನ ಮನೆಯಲ್ಲಿ ಇರುವ ಮಕ್ಕಳ ಬಗ್ಗೆ ನಿಮಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಗೊತ್ತಿಲ್ಲ, ಇವ್ರ ಬಗ್ಗೆ ಗೊತ್ತಿಲ್ಲ ಅಂತ ಯಾರ ಬಗ್ಗೆ ದೂರ ಹೇಳ್ಬೋದಿಲ್ಲ. ದೇವರು ನೀನು ಯಾವುದಕ್ಕೋಸ್ಕರ ಮಾತಾಡಿದೆ ಅಂತ ಕೇಳಕ್ ಬಂದಿಲ್ಲ, ನೀನು ಮಾತಾಡಿದ್ದು ನಿಜನಾ ಅಂತ ಕೇಳಕ್ ಬಂದಿದ್ದಾರೆ. ಮಾತಾಡಿದ್ದು ನಿಜನಾ? ಕೆಟ್ಟ ಮಾತನ್ನು ಮಾತಾಡಿದ್ದೀರಾ? ನೀವು ಮಾತಾಡಿದ್ದೀರಾ? ಯಾವುದಕ್ಕಾಗಿ ಮಾತಾಡಿದ್ರೆ ಅಂತ ದೇವರು ರೀಸನ್ನ ಕೇಳಕ್ಕೆ ಬಂದಿಲ್ಲ. ರೀಸನ್ ದೇವರಿಗೆ ಬೇಕಾಗಿಲ್ಲ. ನೀವು ಮಾತಾಡಿದ್ದು ನಿಜನಾ? ಹೌದು ಸ್ವಾಮಿ. ಕ್ಷಮಾಪಣೆ ಕೇಳ್ತೀಯಾ? ಕ್ಷಮಿಸ್ತಾನೆ, ಕ್ಷಮಿಸಪ್ಪ, ಕ್ಷಮಿಸೋಸ್ಕೋತಾನೆ ದೇವರಿಗೆ ಬಂದಿದ್ದಾರೆ. ಎಷ್ಟು ಮಾತು ಮಾತಾಡಿದ್ದೀವಿ ಯೋಚನೆ ಮಾಡಿ. ಕೆಟ್ಟ ಮಾತುಗಳು ನಮ್ಮ ಬಾಯಿಂದ ಬರಲೇಬಾರದು, ಆ ರೀತಿಯಲ್ಲಿ ಮಾತುಗಳ ಮಾತಾಡಿದ್ದೀವಿ. ಆ ಮಾತು ಮಾತಾಡಿದ ನಂತರ ಏನಾಗುತ್ತೆ ಗೊತ್ತಾ? ಪವಿತ್ರಾತ್ಮ ದೇವರು ನಿನ್ನಿಂದ ಅಗಲಿ ಹೋಗ್ತಾರೆ. ಎಫೆಸರ್ 4ನೇ ಅಧ್ಯಾಯ 30-31 ಓದಿರಿ. ವಾಕ್ಯ ಓದಿರಿ, ವಾಕ್ಯದಲ್ಲಿ ಇದೆ. ಎಫೆಸರ್ 4ನೇ ಅಧ್ಯಾಯ 30-31. ಕೆಟ್ಟ ಮಾತುಗಳು ನಿಮ್ಮ ಬಾಯಿಂದ ಹೊರಡಬಾರದು. ಹಂಗೆ ಬಂದರೆ ಪವಿತ್ರಾತ್ಮ ದೇವರು ದುಃಖದಿಂದ ನಿನ್ನನ್ನು ಬಿಟ್ಟು ಅಗಲಿ ಹೋಗುತ್ತಾರೆ. ಗಮನಿಸ್ತೀರಾ? ನಿಮ್ಮ ಬಾಯಿಂದ ಯಾವ ಕೆಟ್ಟ ಮಾತು ಈ ವರ್ಷದಲ್ಲಿ ನಾನು ಮಾತಾಡಿಲ್ಲ ಅಷ್ಟೇ. ಹಾಗೆ ಮಾತೇ ನನ್ನ ಬಾಯಿಂದ ಬಂದಿಲ್ಲ. ಯಾರಾದ್ರೂ ಹೇಳೋರಿದ್ದೀರಾ? ಮತ್ತೆ ಓದಿಪ್ಪ. ಭಕ್ತಿಯನ್ನು ರುಚಿ ಮಾಡುವಂತ ಕಾಲೋಚಿತವಾದ ಮಾತಿದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಹಾಡಿರಿ. ದೇವರ ಪವಿತ್ರಾತ್ಮನ ದುಃಖಪಡಿಸಬೇಡಿರಿ. ಅಯ್ಯೋ, ಕೆಟ್ಟ ಮಾತು ಬರುವ ಸಮಯದಲ್ಲಿಲ್ಲ ದೇವರ ಪವಿತ್ರಾತ್ಮರು ದುಃಖಪಟ್ಟರೆ ನಿಮ್ಮ ಹತ್ರ ಇರ್ತಾರ? ಹೇಳಿ. ದೇವರ ಪವಿತ್ರಾತ್ಮರು ದುಃಖಪಟ್ಟರೆ ಅವರು ನಿನ್ನ ಹತ್ರ ಇರ್ತಾರ? ನನ್ನ ಹತ್ರ ಇರ್ತಾರ? ಕೆಟ್ಟ ಮಾತು ನನ್ನ ಬಾಯಿಂದ ಯಾವಾಗ ಹೊರಡ್ತಾ ಇದೆಯೋ ಆ ಒಂದು ಸಮಯದಲ್ಲೇ ಪವಿತ್ರಾತ್ಮ ದೇವರು ನನ್ನಿಂದ ಹೊರಟು ಹೋಗ್ತಾ ಇರ್ತಾರೆ. ಎಷ್ಟು ಸಮಯ ದೇವರು ನಮ್ಮಿಂದ ಹೊರಗಡೆ ಹೋಗಿರ್ಬೋದು ಯೋಚನೆ ಮಾಡಿ. ಎಷ್ಟು ಸಮಯ
ಎಷ್ಟು ಸಮಯ ನೀವು ಕೆಟ್ಟ ಮಾತು ಮಾತಾಡಿದ್ದೀರಾ ಅದನ್ನು ಯೋಚನೆ ಮಾಡಿ. ಅರಿಕೆ ಮಾಡೋಣ. ದೇವರ ಮುಂದೆ ಎತ್ತು ನಿಂತ್ಕೊಂಡು ಏನು ಮಾಡಿ, ನಾನು ಮಾಡಿದ ಪಾಪ ಸ್ವಾಮಿ, ಹಂಗೆ ನಿಮಗೆ ಹೃದಯದಲ್ಲಿ ಗ್ರಹಿಕೆ ಆದರೆ ಈ ಒಂದು ವಾಕ್ಯವೆಲ್ಲ ಕೇಳಿ, ನಾನು ಮಾಡಿದೆಲ್ಲ ಪಾಪದ ಸ್ವಾಮಿ, ಹೌದು ಸ್ವಾಮಿ, ವರ್ಷದ ಕೊನೆಯಲ್ಲಿ ನಾನು ನಿನ್ನ ಮುಂದೆ ಪಾಪಿಯಾಗಿ ಬಂದಿದ್ದೀನಿ ಅಪ್ಪ, ಹಿಂಗಾದರೂ ನಿನ್ನ ರಕ್ತದಿಂದ ನನ್ನನ್ನು ಪವಿತ್ರವಾಗಿ ಮಾರ್ಪಡಿಸು ಸ್ವಾಮಿ ಅಂತ ನಿಮಗೆ ಹೃದಯದಲ್ಲಿ ಗ್ರಹಿಕೆ ಉಂಟಾದರೆ ಎತ್ತು ನಿಂತ್ಕೊಂಡು ದೇವರ ಮುಂದೆ ಹೇಳ್ರಿ. ದೇವರ ಮುಂದೆ ನಾನು ಸಮಯ ಕೊಡ್ತೀನಿ, ಒಂದು 5 ನಿಮಿಷ ನಾನು ಕೊಡ್ತೀನಿ. ಸಮಯ ತಕ್ಕೊಂಡು ವಾಕ್ಯಗಳೆಲ್ಲ ಯೋಚನೆ ಮಾಡಿ. ನಾನು ಮತ್ತೆ ಹೇಳ್ತೀನಿ, ನಿಮಗೆ ರಿಪೀಟ್ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇರುವಾಗ ನಿಮಗೆ ಹೃದಯದಲ್ಲಿ ಗ್ರಹಿಕೆ ಆದರೆ ಎದ್ದು ನಿಂತ್ಕೊಂಡು ಯಾರನ್ನು ನೋಡಬೇಡಿ. ಹತ್ತಿರ ಪಕ್ಕದಲ್ಲಿರುವವರು ಎದ್ದೇಳಿದ ಮೇಲೆ ನಾನು ಎದ್ದೇಳ್ತೀನಿ ಹಂಗೆಲ್ಲ ನೋಡಬೇಡಿ. ದೇವರು ಹಂಗೆ ನೋಡಕ್ಕೆ ಬಂದಿಲ್ಲ. ನೀನು ಇಲ್ಲಿರುವ ಪ್ರತಿಯೊಬ್ಬೊಬ್ಬರು ನೀವು 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 ಅಂತ ಪ್ರತಿಯೊಬ್ಬೊಬ್ಬರನ್ನೇ ದೇವರು ನೋಡ್ತಾರೆ. ಒಂದು ಗುಂಪು ಜನರಾಗಿ ನಮ್ಮನ್ನು ನೋಡ್ತಾ ಇಲ್ಲ. ಪ್ರತಿಯೊಬ್ಬೊಬ್ಬರ ಹತ್ರನೇ ದೇವರು ಮಾತಾಡ್ತಾ ಇದ್ದಾರೆ. ಅವತ್ತು ಇಸ್ರೇಲ್ ಜನರನ್ನು ನೋಡುವ ರೀತಿಯಲ್ಲಿ ಈ ವರ್ಷದ ಕೊನೆಯಲ್ಲಿ ದೇವರು ನಮ್ಮ ಸಭೆಯನ್ನು ನನ್ನನ್ನು ನೋಡಕ್ಕೆ ಬಂದಿದ್ದಾರೆ. ಆಮೇನಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಪ್ರಿಯವಾದವರೇ, ಕಣ್ಣನ್ನು ಮುಚ್ಚಿ ದೇವರೇ ನಿನ್ನ ಮುಂದೆ ನಾನು ಹೆಂಗಿದ್ದೀನಿ ಸ್ವಾಮಿ ಅಂತ ಕೇಳ್ರಿ. ಇನ್ನೇನಾದ್ರೂ ಪಾಪ ಇದ್ರೆ ದೇವರು ತೋರಿಸ್ಕೊಡ್ತಾರೆ. ನಿಮ್ಮ ಯೋಚನೆಯಲ್ಲಿ ಬರುತ್ತೆ. ಬರುವ ಸಮಯದಲ್ಲಿ ಅರಿಕೆ ಮಾಡಿ ಬಿಟ್ಬಿಡ್ರಿ. ತನ್ನ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವವನು ಆತನ ಕೈಯಿಂದ ಆತನ ಕಣ್ಣಿನಿಂದ ಕರುಣೆಯನ್ನು ಹೊಂದಿಕೊಳ್ಳುತ್ತಾನೆ ಅಂತ ಬೈಬಲ್ ಹೇಳಿದೆ. ಪ್ರಿಯವಾದವರೇ, ಆಮೇಲೆ ಪರಲೋಕದಿಂದ ಕರುಣೆ ದೊರೆಯಬೇಕು ನಮಗೋಸ್ಕರ. ಆಮೇಲೆ ಸ್ತೋತ್ರಪ್ಪ, ಸ್ತೋತ್ರ ಸ್ತೋತ್ರ ಸ್ವಾಮಿ, ಹಲ್ಲೆಲೂಯಾ, ಸ್ತೋತ್ರಪ್ಪ. ಕೆಮ್ಮೆಯ ಕಣ್ಣು ಇದೆಯಾ ನಿಮಗೆ? ಇದನ್ನು ಉಂಟಾ? ಸ್ತೋತ್ರಪ್ಪ, ಸ್ತೋತ್ರ. ಇದರೇ ಸಮಾಪನೆ ಕೇಳಿ. ಹೌದು ಸ್ವಾಮಿ, ಎಷ್ಟೋ ಸಮಯದಲ್ಲಿ ಕರ್ತನೇ ಸ್ವಾಮಿ, ನಾನಿಲ್ಲದೆ ಯಾವುದು ನಡೆಯುವುದಿಲ್ಲ ಅಂತ ಮಾತು ನನ್ನ ಬಾಯಿಂದ ಹೊರಟು ಉಂಟು ಸ್ವಾಮಿ. ಶ್ರಮಿಸು ರಾಜ, ಶ್ರಮಿಸು ಸ್ವಾಮಿ ಈ ವರ್ಷದ ಕೊನೆಯಲ್ಲಿ. ಸುಳ್ಳಿನ ನಾಳಿಗೆ ಎಷ್ಟೋ ಸಮಯದಲ್ಲಿ ಸುಳ್ಳಿನ ನಾಳಿಗೆ ಬಂದಿದೆಯಾ? ಲಿಸ್ಟ್ ಹಾಕಿದ್ರೆ ಎಷ್ಟು ಕಾರ್ಯಗಳು ಬರುತ್ತೆ. ಇದು ಸುಳ್ಳು, ಅದು ಸುಳ್ಳು, ಹೌದು ಸುಳ್ಳು, ಇದು ಸುಳ್ಳು. ಲಿಸ್ಟ್ ಹಾಕಿದ್ರೆ ಸಾಕಾಗುವುದಿಲ್ಲ. ಆ ರೀತಿಯಲ್ಲಿ ಸುಳ್ಳು ಹೇಳಿದ್ದೀರಾ. ಎಷ್ಟು ಸಮಯ ಸಮಾಪನೆಗೆ ಹೇಳಿದ್ದೀರಾ? ಶ್ರಮಿಸುವುದಕ್ಕೆ ದೇವರು ಬಂದಿದ್ದಾರೆ. ಪ್ರಿಯವಾದವರೇ, ಈ ಒಂದು ಸಮಯದಲ್ಲಿ ನೀವು ಅರಿಕೆ ಇರುವುದು ನನ್ನ ಮುಂದೆ ಅಲ್ಲ. ಆಮೇಲೆ ನಿನ್ನನ್ನು ಕರೆದ, ನಿನಗೆ ರಕ್ಷಣೆ ಕೊಟ್ಟ ಏಸಪ್ಪ ಇಲ್ಲಿದ್ದಾರೆ. ಅವರ ಮುಂದೆ ಅರಿಕೆ ಮಾಡ್ತಾ ಇದೆಯಾ? ಆತನ ಮುಂದೆ ಅರಿಕೆ ಇಟ್ಟರೆ, ಅರಿಕೆ ಮಾಡಿ ಆ ಪಾಪಗಳನ್ನು ಬಿಟ್ಟು ಬಿಟ್ರೆ ಆತನ ಕಣ್ಣಿನ ಆತನದಿಂದ ಆಮೇಲೆ ಪರಲೋಕದಿಂದ ಏಸಪ್ಪದಿಂದ ಕರುಣೆಯನ್ನು ಹೊಂದಿಕೊಳ್ಳುವಿರಿ. ನಿಮ್ಮ ಕೈ ಹೆಂಗಿದೆ? ನನ್ನ ಕೈಯಿಂದ ಏನಾದರೂ ಕೆಟ್ಟ ಕಾರ್ಯಗಳು, ದೇವರಿಗೆ ವಿರೋಧವಾದ ಕಾರ್ಯಗಳು ಮಾಡಿದ್ದೀರಾ? ನಿಮ್ಮ ಕೈ ಶುದ್ಧವಾಗಿದೆಯಾ? ದೇವರ ಮುಂದೆ ಕೈ ಎತ್ತಕ್ಕಾಗುತ್ತಾ? ನಿಮ್ಮ ಹೃದಯ ಹೆಂಗಿದೆ? ಈ ವರ್ಷ ಪೂರ್ತಿ ನಿಮ್ಮ ಹೃದಯದ ಯೋಚನೆ ಹೆಂಗಿತ್ತು? ಸ್ವಲ್ಪ ಯೋಚನೆ ಮಾಡಿರಿ. ಯಾರ್ಯಾರಿಗೂ ವಿರೋಧವಾಗಿಲ್ಲ ನೀವು ಮಾತಾಡಿದ್ದೀರಾ? ರಾಷ್ಟ್ರಕ್ಕೆ ವಿರೋಧವಾಗಿ ಮಾತಾಡಿದ್ದೀರಾ? ಸಭೆಗೆ ವಿರೋಧವಾಗಿ ಮಾತಾಡಿದ್ದೀರಾ? ಸಭೆ ಜನರಿಗೆ ವಿರೋಧವಾಗಿ ಮಾತಾಡಿದ್ದೀರಾ? ನಿಮ್ಮ ರಿಲೇಷನ್ ಅವರಿಗೆ ವಿರೋಧವಾಗಿ ಮಾತಾಡಿದ್ದೀರಾ? ಸಮಾಪನೆ ಕೇಳ್ರಿ.
ದೇವರಿಗೆ ವಿರೋಧವಾಗಿ ನಿಮ್ಮ ಕಾಲು ಓಡಿರುವುದುಂಟ, ಓಡಿದೆಯಾ? ಆರಾಧನೆ ಬೇಡ, ಉಪವಾಸ ಪ್ರಾರ್ಥನೆ ಬೇಡ, ನೈಟ್ ಪ್ರಾರ್ಥನೆ ಬೇಡ. ಯಾವ ರೀಸನ್ ಅವರು ಕೇಳ್ತಾ ಇಲ್ಲ ಯಾಕೆ ಬಂದಿಲ್ಲ ಅಂತ. ನೀನು ಮಾಡಿದ ನಿಜನಾ ಅರಿಕೆ ಮಾಡಿ. ಶರೀರದಲ್ಲಿರುವ ಪ್ರತಿಯೊಂದು ಭಾಗಗಳನ್ನು ದೇವರ ಮುಂದೆ ಇಟ್ಟು ಶುದ್ಧ ಮಾಡಿಕೊಳ್ಳ್ರಿ. ನಾನು ಈಗ ನೀವು ಅರಿಕೆ ಮಾಡಿದ ಪ್ರತಿಯೊಂದು ಕಾರ್ಯಗಳನ್ನು ದೇವರು ಕೇಳ್ತಾ ಇದ್ದಾರೆ. ದೇವರು ಕ್ಷಮಿಸಿದ್ದಾರೆ ಅಂತ ನಿಮ್ಮೊಳಗೆ ಒಂದು ನಂಬಿಕೆ ಬರುತ್ತೆ. ಅವಾಗ ಕೂತ್ಕೊಳ್ರಿ. ನಾನು ಅರಿಕೆ ಮಾಡಿರುವ ಪ್ರತಿಯೊಂದು ಕಾರ್ಯಗಳನ್ನು ದೇವರು ಕೇಳಿದ್ದಾರೆ. ಆಮೆನ್, ಹಲ್ಲೆಲೂಯಾ. ಪರಲೋಕದಿಂದ ಕ್ಷಮಿಸಲ್ಪಟ್ಟಿದೆ. ಆಮೆನ್, ಸ್ತೋತ್ರಪ್ಪ. ಇನ್ನು ಮುಂದೆ ದೇವರ ಆ ಒಂದು ಪಾಪವನ್ನು ನೋಡುವರಿಲ್ಲ. ಆಮೆನ್, ಆಮೆನ್. ಸ್ತೋತ್ರಪ್ಪ, 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 ಸ್ತೋತ್ರ, 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 ಸ್ತೋತ್ರ. ಹಲ್ಲೆಲೂಯಾ. ಕ್ಷಮಿಸು ಸ್ವಾಮಿ. ಸ್ತೋತ್ರಪ್ಪ, ನಮ್ಮ ಸಭೆಯಿಂದ ಸುದ್ದಿಗಳನ್ನ ಮಾಡಿ ಸ್ವಾಮಿಯಪ್ಪ ನಮ್ಮೆಲ್ಲರನ್ನು ತೊಳೆದಾಕರು. ಯಾರು ಗಮನದಲ್ಲಿ ಕೊಡಬೇಡಿ. ನಿಮ್ಮನ್ನು ಸುದ್ದಿ ಮಾಡಿ ಸೈತಾನೆ ಸುದ್ದಿ ಮಾಡುವುದರಲ್ಲಿ ಗಮನ ಕೊಡ್ರಿ. ಸುದ್ದಿ ಮಾಡುವುದರಲ್ಲಿ ಗಮನ ಕೊಡ್ರಿ. ಅವನ ನೋಡಬೇಡ. ದೇವರ ಸಭೆಯನ್ನು ಸುದ್ದಿ ಮಾಡಲಿ, ನಮ್ಮನ್ನು ಸುದ್ದಿ ಮಾಡಲಿ. ಯಾರು ಅವ್ರ ಬಗ್ಗೆ ನೋಡಕ್ ಹೋಗ್ಬೇಡಿ. ಸೆಪರೇಟ್ ಆಗಿ ನಿಂತ್ಕೊಳ್ಳಿ. ನೀವು ನಿಮ್ಮನ್ನು ಸುದ್ದಿ ಮಾಡ್ರಿ. ಸೈತಾನ ಬಿಟ್ಟು ಹೋಗ್ತಾನೆ. ಯಾರು ಫ್ಯಾಮಿಲಿಯಲ್ಲಿ ಸೈತಾನ ಇರಬಾರ್ದು. ಆಮೇಲೆ ಸ್ತೋತ್ರಪ್ಪ, ಸ್ತೋತ್ರ ರಾಜ. ನಮ್ಮನ್ನು ಕ್ಷಮಿಸು ಸ್ವಾಮಿ, ಕ್ಷಮಿಸು ಸ್ವಾಮಿ ಪೂರ್ಣ ಹೃದಯದಿಂದ. ಆಮೇಲೆ ನಡುಗತಿಯಿಂದ ಅಂಗನವರೆಗೂ ರಾಜ ಪಾಪಗಳನ್ನು ಅವರ ನೋಡ್ಬೇಡಿ ಅಮ್ಮ. ನಿಮಗೆ ಎಷ್ಟು ಅಲ್ಲಿ ಹೋಗಿ ಸುದ್ದಿಗಳನ್ನ ಮಾಡ್ರಿ. ನೋಡ್ಬೇಡಿ. ಸೈತಾನ ಬಂದಿದ್ದಾನೆ. ಬೇಡ, ನೋಡ್ಬೇಡಿ. ಯಾರು ನೋಡ್ಬೇಡಿ. ಜೀಸಸ್ ನಿಮ್ಮ ಫ್ಯಾಮಿಲಿಯಲ್ಲಿ ಬಿಡುಗಡೆ ಆಗಬಾರ್ದಂತಾನೆ ಅವನು ಬಂದಿದ್ದಾನೆ. ಯಾರು ಕಣ್ಣು ತೆರೆದು ಅವನನ್ನು ನೋಡ್ಬೇಡಿ. ಅವನು ನಿನ್ನ ಫ್ಯಾಮಿಲಿಗೆ ವಿರೋಧವಾಗಿಯೇ ಸೈತಾನ ಬಂದಿರುವುದು. ನೀವು ಕಣ್ಣು ತೆರೆದು ನೋಡಿದರೆ ಮತ್ತೆ ಬಿಡುಗಡೆ ಸಿಕ್ಕುವುದಿಲ್ಲ. ಯಾರು ನೋಡ್ಬೇಡಿ. ಕ್ಷಮಾಪಣೆ ಕೇಳ್ರಿ. ಏಸಪ್ಪ ನಿನ್ನ ರಕ್ತದಿಂದ ನಿಮಗೆ ತೊಳೆದು ಸ್ವಾಮಿ. ಒಡೆದೋದ ಹೃದಯದಿಂದ ಸ್ತೋತ್ರ ರಾಜ. ಮನಪೂರ್ವಕವಾಗಿ ನಾನು ಕೇಳ್ತಾ ಇದ್ದೀನಿ ಸ್ವಾಮಿ, ಕ್ಷಮಿಸು. ನಿನ್ನ ಪಾಪವು ಕ್ಷಮಿಸಲ್ಪಟ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಬಿಡುಗಡೆ ಉಂಟಾಗುತ್ತೆ. ಹಲ್ಲೆಲೂಯಾ. ಸೈತಾನನ ಬದಲಲ್ಲಿ ಮತ್ತೆ ನಿಮ್ಮ ಯಾರು ಫ್ಯಾಮಿಲಿ ಇರಕ್ಕಾಗಲ್ಲ. ಆಮೆನ್, ಹಲ್ಲೆಲೂಯಾ. ಇವತ್ತೇ ಒಂದು ಸುದ್ದಿಗಾರನೆ. ಆಮೆನ್, ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ. ಸಭೆಯಲ್ಲಿರುವ ಎಲ್ಲ ಬಂಧನಗಳನ್ನು ದೇವರು ಇವತ್ತು ಮುರಿಯುತ್ತಾರೆ. ಆಮೆನ್, ಸ್ತೋತ್ರಪ್ಪ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ.
ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪ್ಪ, ಹೆಮ್ಮೆಯ ಕಣ್ಣು ಇದೆ ಸ್ವಾಮಿ, ಹೆಮ್ಮೆಯ ಕಣ್ಣನ್ನು ಕತ್ತನೆ ನನ್ನ ತೆಗೆದಾಕು. ನನಗೆ ಬೇಡ, ನಮ್ಮ ಸಭೆಯವರಿಗೆ ಬೇಡ. ಕ್ಷಮಿಸಪ್ಪ, ಕ್ಷಮಿಸಪ್ಪ. ತಗ್ಗಿಸಿದ ಹೃದಯದಿಂದ ನಿನ್ನನ್ನು ನೋಡಕ್ಕೆ ಸಹಾಯ ಮಾಡಪ್ಪ. ಸದಾರಿ ಮಾನ್ಯಾರ ಬಾತಿದ ನಿಮ್ಮ ಕದ ಬಲಾತಿದ ಸುಳ್ಳಿನ ನಾಳಿಗೆ ಬೇಡ ಸ್ವಾಮಿ. ಸ್ತೋತ್ರಪ್ಪ, ಸ್ತೋತ್ರಪ್ಪ. ನಮ್ಮ ಕೈಗಳನ್ನು ಶುದ್ಧ ಮಾಡಪ್ಪ, ನನ್ನ ಹೃದಯವನ್ನು ಶುದ್ಧ ಮಾಡಪ್ಪ, ನನ್ನ ಕಾಲನ್ನು ಶುದ್ಧ ಮಾಡು ಸ್ವಾಮಿ. ಮುಂದೆ ನನಗೆ ಕೇಡಾದ ಕಾರ್ಯಕ್ಕೆ ನನ್ನ ಕಾಲು ಹೋಗಬಾರದು. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನನ್ನ ಪಾಪವನ್ನು ದೇವರು ಕ್ಷಮಿಸಿದ್ದಾರೆ ಅಂತ ನಂಬಿಕೆ ಇದೆಯಾ? ಇನ್ನೊಂದು 5 ನಿಮಿಷದಲ್ಲಿ ಚೆನ್ನಾಗಿ ಕೈಗಳನ್ನು ತಟ್ಟಿ ನನ್ನ ಪಾಪವನ್ನು ದೇವರು ಕ್ಷಮಿಸಿದ್ದಾರೆ. ಸ್ತೋತ್ರ, ಹಲ್ಲೆಲೂಯಾ. 2024 ಗಮನಿಸಿ, ಗಮನಿಸಿ. ಆಮೇಲೆ ಒಂದು ನಿಮಿಷ ಗಮನಿಸಿ, 2025 ಜನವರಿ 1ನೇ ತಾರೀಕಿಂದ ಈ 1 ನಿಮಿಷವರೆಗೂ, ಡಿಸೆಂಬರ್ 30 8 ಗಂಟೆ ಈ 1 ನಿಮಿಷವರೆಗೂ ನಾನು ಮಾಡಿದ ಎಲ್ಲ ಪಾಪಗಳನ್ನು, ಹಲ್ಲೆಲೂಯಾ, ಆಮೇಲೆ ನನ್ನ ಪಾಲನೆ ಇದ್ದ ಎಲ್ಲ ಪಾಪಗಳನ್ನು ಯೇಸು ಕ್ಷಮಿಸಿದ್ದಾರೆ. ಅವರ ನಂಬಿಕೆಯಿಂದ ಕೈಗಳನ್ನು ತಟ್ಟಿ ಸ್ತೋತ್ರ ಮಾಡಿ. ಆಮೇಲೆ ಸ್ತೋತ್ರಪ್ಪ. ಸ್ತೋತ್ರಂ, 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 ಸ್ತೋತ್ರಂ. ಯೇಸು ಕ್ಷಮಿಸಿದ್ದಾರೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆಮೆನ್. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಎಲ್ಲ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಆಮೆನ್. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಮತ್ತೆ ಒಂದ್ಸಾರಿ ನಾನು ಹೇಳ್ತೀನಿ, ನಿಮ್ಮಲ್ಲಿ ಯಾರಾದರೂ ಪವಿತ್ರಾತ್ಮ ದೇವರು ಹೊಂದಿಕೊಳ್ಳದೆ ಇರ್ತೀರಾ? ಅನ್ಯ ಭಾಷೆ ಕುರಿತಿಂದ ಪವಿತ್ರಾತ್ಮ ದೇವರನ್ನು ಹೊಂದಿಕೊಳ್ಳದೆ ಯಾರಾದರೂ ಇರ್ತೀರಾ? ಇದು ನಿಮಗೆ ಒಳ್ಳೆ ಸಮಯ. ಯಾಕಂದ್ರೆ ಈಗ ನಿಮ್ಮ ಹೃದಯ ಶುದ್ಧವಾಗಿದೆ. ಪವಿತ್ರಾತ್ಮ ದೇವರು ನಿಮ್ಮೊಳಗೆ ಬರಕ್ಕೆ ಯಾವ ಅಡೆತಡೆನೂ ಇಲ್ಲ. ಇದೊಂದು ಒಳ್ಳೆ ಸಮಯ. ಪವಿತ್ರಾತ್ಮ ದೇವರ ನಂಬಿಕೆ ಇಟ್ಟು, ಅಪ್ಪ ನನ್ನ ಹೃದಯ ಶುದ್ಧವಾಗಿದೆ ಸ್ವಾಮಿ, ನನ್ನೊಳಗೆ ಬಾರಪ್ಪ ಅಂತ ಕೇಳಿ. ಹಲ್ಲೆಲೂಯಾ. ಆಮೇಲೆ ಪ್ರತಿಯೊಬ್ಬರನ್ನು ದೇವರು ತುಂಬಿಸ್ತಾರೆ ಅನ್ಯ ಭಾಷೆ ಅಡೆಯಾಳದಿಂದ. ಆಮೇಲೆ ಹಲ್ಲೆಲೂಯಾ. ಮತ್ತೆ ಒಂದು ಸಾರಿ 2-3 ಮತ್ತೆ ಒಂದು 2-3 ನಿಮಿಷ ಎಲ್ಲ ಕೈಗಳನ್ನು ತಟ್ಟಿ, ಪವಿತ್ರಾತ್ಮ ದೇವರು ಬೇಕು, ನನ್ನೊಳಗೆ ಇರಬೇಕು, ನಾನು ಅನ್ಯ ಭಾಷೆಯಲ್ಲಿ ಮಾತಾಡಿ ದೇವರನ್ನು ಸ್ತುತಿಸಬೇಕು ಅಂತ ಆಸೆ ಇರುವವರು ಮತ್ತೆ ಒಂದು ಸಾರಿ ಕೈಗಳನ್ನು ತಟ್ಟಿ, ಅಪ್ಪ ನನ್ನೊಳಗೆ ಬಾರಪ್ಪ ಅಂತ ಸ್ತೋತ್ರ ಮಾಡೋಣ. ಸ್ತೋತ್ರ ರಾಜಾ. ಆಕಾಶವನ್ನು ಹಿಡಿದು ಬಾರಪ್ಪ, ಆಕಾಶವನ್ನು ಹಿಡಿದು ಬಾರಪ್ಪ.
ಸ್ತೋತ್ರ 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 ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮ ದೇವರು ಎಲ್ಲ ಯೇಸುವಿನ ನಾಮಕ್ಕೆ ಒದಗಿರೋ ಆಮೇಲೆ ಸ್ತೋತ್ರ 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 ಸ್ತೋತ್ರ. ತುಂಬಿಸಪ್ಪ ತುಂಬಿಸಪ್ಪ, ಎಲ್ಲರನ್ನು ತುಂಬಿಸು. ಸ್ತೋತ್ರ. ಆಮೇಲೆ ಸ್ತೋತ್ರಪ್ಪ ಸ್ತೋತ್ರ. ಪ್ರಿಯವಾದವರೇ, ದಿನೇ ದಿನವೂ ಈ ರೀತಿಯಲ್ಲಿ ಒಂದು ಶುದ್ಧೀಕರಣೆ ನಮ್ಮ ಬಾಳಲ್ಲಿ ಬೇಕು. ದಿನೇ ದಿನವೂ ನಾವು ಹಿಂಗೆ ನಮ್ಮನ್ನು ಶುದ್ಧಿ ಮಾಡಿಕೊಳ್ಳಬೇಕು. ಇನ್ನು ಮುಂದೆ ಡೈಲಿ ಹಂಗೆ ಮಾಡ್ರಿ, ಮನೆಯಲ್ಲಿನೂ ಮಾಡ್ರಿ. ಹಾಗಾದರೆ ದೇವರು ನಮ್ಮ ಜೊತೆಯಲ್ಲಿ ಇರ್ತಾರೆ. ಹಲ್ಲೆಲೂಯಾ. ನಾಳೆ ಹೊಸ ವರ್ಷದೊಳಗೆ ಹೋಗುವಾಗ ಬೆಂಕಿಯಾಗಿ ನಾವು ಹೋಗ್ತೀವಿ. ಹಲ್ಲೆಲೂಯಾ. ಆಮೇನ್. ನಾಳೆ ಹೆಂಗೆ ನಾವು ಸ್ಟಾರ್ಟ್ ಮಾಡ್ತಿರೋ ಹೊಸ ವರ್ಷ, ಆ ವರ್ಷ ಮುಗಿಯುವ ತನಕ ಹೆಂಗ ಯಾವ ದಿನ? ಡಿಸೆಂಬರ್ 31, 2026ವರೆಗೂ. ನಾಳೆ ನಮ್ಮ ಮೇಲೆ ಬರುವ ಬೆಂಕಿ ಡಿಸೆಂಬರ್ 31, 2026ವರೆಗೂ ನಮ್ಮ ಮೇಲೆ ಉರಿಯಬೇಕು. ದೇವರ ಹಂಗೆ ನಾಳೆ ನಮ್ಮೆಲ್ಲರ ಮೇಲೇನು ಬಂದು ಹಿಡಿಯಬೇಕು. ಹಲ್ಲೆಲೂಯಾ. ಆಮೇನ್. ದೇವರು ಹಂಗೆ ಮಾಡ್ತಾರೆ. ಇವತ್ತು ದೇವರು ನಮ್ಮನ್ನು ಬಂದು ಸ್ತುತಿ ಮಾಡಿದ್ದಾರೆ. ನಮ್ಮೆಲ್ಲರಿಗೆ ಒಂದು ಒಳ್ಳೆ ಮನಸ್ಸಾಕ್ಷಿ ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆಮೇನ್. ದೇವರು ಇವತ್ತು ಆತನ ರಕ್ತದಿಂದ, ವಾಕ್ಯದಿಂದ, ಆಮೇನ್, ವಚನದಿಂದ ನಮ್ಮನ್ನು ಸ್ತುತಿ ಮಾಡಿದ್ದಾರೆ. ಅದಕ್ಕೋಸ್ಕರ ಸ್ತೋತ್ರ ಮಾಡೋಣ. ಸ್ತೋತ್ರಪ್ಪ ಸ್ತೋತ್ರ 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 ತಂದೆಯೇ, ಸ್ತೋತ್ರ ತಂದೆಯೇ, ಸ್ತೋತ್ರಪ್ಪ. ಕೊಟ್ಟಂತ ಒಳ್ಳೆ ಮನಸ್ಸಾಕ್ಷಿಗಾಗಿ ಸ್ತೋತ್ರ. ಇವತ್ತು ಎಷ್ಟೋ ಜನರು ಬಂದಿಲ್ಲ, ಬರೋಕ್ಕಾಗಲ್ಲ ಪಾಪ. ದೂರದಲ್ಲಿ ಇದ್ದಾರೆ, ಬರೋಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ 7 ರಿಂದ 8 ಗಂಟೆ ಕರೆಕ್ಟಾಗಿ ಆ ಸಮಯಕ್ಕೆ ಬರಬೇಕು. ಅದಕ್ಕೋಸ್ಕರ ಎಷ್ಟೋ ಜನರು ಬರೋಕ್ಕಾಗಲ್ಲ, ಬಂದಿಲ್ಲ. ಎಲ್ಲರನ್ನೂ ದೇವರು ಸುತ್ತ ಮಾಡಬೇಕು. ಹೊಸ ವರ್ಷದಲ್ಲಿ ಹೋಗುವಾಗ ಆ ಒಂದು ಹೊಸ ವರ್ಷ ನಮ್ಮೆಲ್ಲರಿಗೂ ಆಶೀರ್ವಾದವಾಗಿರಬೇಕು. ದೇವರು ಹೊಸ ವರ್ಷದಲ್ಲಿ ಹೆಂಗೆ ನಡೆಸ್ತಾರೆ ಅಂತ ನಾಳೆ ನಮ್ಮೆಲ್ಲರ ಜೊತೆಗೇನು ದೇವರು ಮಾತಾಡಬೇಕು. ಅದಕ್ಕೋಸ್ಕರ ಸ್ತೋತ್ರ ಮಾಡೋಣ. ಸ್ತೋತ್ರಪ್ಪ ಸ್ತೋತ್ರ 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 ರಾಜ, ಸ್ತೋತ್ರ ಸ್ವಾಮಿ, ಸ್ತೋತ್ರ. ಎಲ್ಲರನ್ನೂ ಸುತ್ತ ಮಾಡು, ಎಲ್ಲರನ್ನು ಸುತ್ತ ಮಾಡಬೇಕಂತ ಬೇಡಿಕೊಳ್ತೀವಿ ತಂದೆಯೇ. ಸ್ತೋತ್ರ ರಾಜ ಜೀಸಸ್. ಆಮೇನಪ್ಪ. ಸ್ತೋತ್ರಪ್ಪ 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 ಸ್ತೋತ್ರ ಸ್ತೋತ್ರ. ನಿನ್ನೆ ಮತ್ತು ಇವತ್ತು 2 ಕೂಟಗಳನ್ನು ದೇವರು ಆಶೀರ್ವಾದ ಮಾಡಿದರು. ಹಲ್ಲೆಲೂಯಾ. ನಿನ್ನೆ ಬರೋಕ್ಕಾಗದವರೆಲ್ಲ ಇವತ್ತು ಬಂದಿದ್ದೀರಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನೀವು ಬಂದದಕ್ಕೋಸ್ಕರ ದೇವರು ನಿಮ್ಮೆಲ್ಲರನ್ನೂ ಶುದ್ಧ ಮಾಡಿದ್ದಾರೆ, ಶುದ್ಧ ಹೃದಯ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇವತ್ತು ನೈಟ್ ಹೋಗಿ ನೀವು ಯಾವ ಪ್ರಾರ್ಥನೆ ಮಾಡ್ತಾರೆ ಎಲ್ಲ ದೇವರು ಏನು ಮಾಡ್ತಾರೆ? ಎಲ್ಲದಕ್ಕೂ ಸೈನ್ ಆಗ್ತಾರೆ. ಯಾವುದು ಬೇಡ ಅಂತ ಹೇಳೋದಿಲ್ಲ. ಯಾಕಂದರೆ ಶುದ್ಧ ಮನಸ್ಸಾಕ್ಷಿ ಇದೆ. ದೇವರನ್ನು ಶುದ್ಧ ಮಾಡಿದ್ದಾರೆ ಅಂತ ಹೃದಯದಲ್ಲಿ ಶುದ್ಧ ಇದೆ. ಅದಕ್ಕೋಸ್ಕರ ಇವತ್ತು ನೀವು ಯಾವ ಕಾರ್ಯ ದೇವರ ಹತ್ರ ಕೇಳ್ತೀರೋ ಎಲ್ಲಕ್ಕೂ ದೇವರು ಅಕ್ಸೆಪ್ಟ್ ಮಾಡ್ತಾರೆ. ಹಲ್ಲೆಲೂಯಾ. ಆಮೇಲೆ. ಬಂದ ನಮ್ಮೆಲ್ಲರನ್ನು ದೇವರು ಶುದ್ಧ ಮಾಡಿದರೆ ಮತ್ತೆ ಒಂದು ಸಾರಿ ಸ್ತೋತ್ರ ಮಾಡೋಣ. ಸ್ತೋತ್ರಪ್ಪ 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 ಸ್ತೋತ್ರ. ಆಮೇಲೆ. ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಆಮೇಲೆ. ಎಲ್ಲ ಗಣ ಮಹಿಮೆ ಮಾನ ಎಲ್ಲ ದೇವರಿಗೆ ಸಲ್ಲಿಸಿ ನಾವು ಸ್ತೋತ್ರ ಮಾಡೋಣ. ಸ್ತೋತ್ರಪ್ಪ ಸ್ತೋತ್ರ 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 ಸ್ವಾಮಿ.